ಕಾರು ಮತ್ತು ಪ್ರಾಬ್ಲಮ್ ನನ್ನ ಜೀವನದ ಹೊರೆಯನ್ನು ಹೊರಬಲ್ಲ ಕಾರಿಗಾಗಿ ನಾನು ಹುಡುಕುತ್ತಿದ್ದೆ, ಆದರೆ ಸೇಲ್ಸ್ಮನ್ ಮಾತ್ರ ಹೀಗಂತಾನೆ. ಸೇಲ್ಸ್ಮನ್: ಸರ್, ಈ ಕಾರಿನಲ್ಲಿ 6 ಜನರು ಯಾವುದೇ ತೊಂದರೆ ಇಲ್ಲದೆ, ವಿಥೌಟ್ ಎನಿ ಪ್ರಾಬ್ಲಮ್ಸ್, ಆರಾಮವಾಗಿ ಕುಳಿತುಕೊಳ್ಳಬಹುದು. ನಾನು: ಅಣ್ಣ, ನನಗೆ ಯಾವುದೇ ತೊಂದರೆ ಇಲ್ಲದ 6 ಜನರೇ ಗೊತ್ತಿಲ್ಲಪ್ಪ. ಇನ್ನು ಕಾರಲ್ಲಿ ಎಲ್ಲಿಂದ ಕೂರಿಸಲಿ? ಅಂಕಿಅಂಶಗಳು ಸುಳ್ಳು ಹೇಳಲ್ಲ. ಫೋನ್ ಕಾಲ್ ಕತೆ: ವಿವಿಧ ರೀತಿಯ ಫೋನ್ ಕರೆಗಳ ಸರಾಸರಿ ಅವಧಿಯ ಪಟ್ಟಿ ಇಲ್ಲಿದೆ. ಹುಡುಗರಿಬ್ಬರ ಮಾತು 59 ಸೆಕೆಂಡ್, ಅಮ್ಮ ಮತ್ತು ಮಗಳು 10 ಗಂಟೆ 50 ನಿಮಿಷ, ಹೆಂಡತಿಯಿಂದ ಗಂಡನಿಗೆ 14 ಮಿಸ್ಡ್ ಕಾಲ್ಗಳು. ಇದು ನಿಜವಾದ ಅಂಕಿಅಂಶ. ಬಾರ್ ಮತ್ತು ಮೌನ: ಒಬ್ಬ ವ್ಯಕ್ತಿ ಬಾರ್ನಲ್ಲಿ ತುಂಬಾ ಬೇಸರದಿಂದ ಕುಳಿತಿದ್ದ. ಆಗ ಬಾರ್ಟೆಂಡರ್ ಅವನನ್ನು ವಿಚಾರಿಸಿದ. ವ್ಯಕ್ತಿ: ನನ್ನ ಹೆಂಡತಿ ಜೊತೆ ಜಗಳವಾಯಿತು, ಅವಳು 1 ತಿಂಗಳು ನನ್ನ ಜೊತೆ ಮಾತನಾಡಲ್ಲ ಅಂತ ಪ್ರಮಾಣ ಮಾಡಿದ್ದಾಳೆ. ಬಾರ್ಟೆಂಡರ್: ಅದಕ್ಕೆ ಯಾಕೆ ಬೇಜಾರು? ಸ್ವಲ್ಪ ನೆಮ್ಮದಿ ಸಿಗುತ್ತಲ್ವಾ? ವ್ಯಕ್ತಿ: ಅದಲ್ಲಪ್ಪ ವಿಷಯ. ಆ 1 ತಿಂಗಳ ಗಡುವು ಇವತ್ತಿಗೆ ಮುಗಿಯುತ್ತಿದೆ. ಸ್ಪೆಷಲ್ ಪರ್ಸನ್ ಡೇ, ತಂದೆಯ ದಿನ ಅಥವಾ ತಾಯಿಯ ದಿನದ ಹೆಸರನ್ನು ಬದಲಾಯಿಸಿ ಸ್ಪೆಷಲ್ ಪರ್ಸನ್ ಡೇ ಎಂದು ಇಡಬೇಕು ಎನ್ನುವವರಿಗೆ ಒಂದು ಕಿವಿಮಾತು: ನಿಮಗಾಗಿ ಈಗಾಗಲೇ ವರ್ಷದಲ್ಲಿ 1 ದಿನ ಮೀಸಲಿಡಲಾಗಿದೆ, ಅದೇ ಏಪ್ರಿಲ್ ಫೂಲ್ಸ್ ಡೇ. ಮಕ್ಕಳ ಕಾನೂನು: ನೀವು ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಡಾನ್ ಆಗಿರಬಹುದು ಅಥವಾ ಎಷ್ಟೇ ಗತ್ತು ತೋರಿಸಬಹುದು, ಆದರೆ ಈ ಮಕ್ಕಳ ಕಾನೂನು ಎಲ್ಲರಿಗೂ ಅನ್ವಯಿಸುತ್ತದೆ. ಒಬ್ಬ 2 ವರ್ಷದ ಮಗು ಆಟಿಕೆ ಫೋನ್ ಹಿಡಿದು ನಿಮಗೆ ಕೊಟ್ಟರೆ ನೀವು ಫೋನ್ ಎತ್ತಿ ಮಾತನಾಡಲೇಬೇಕು. ಬೇರೆ ಆಯ್ಕೆಯೇ ಇಲ್ಲ. ಸಂಬಳ ಹೆಚ್ಚಳದ ರಹಸ್ಯ: ಒಬ್ಬ ವ್ಯಕ್ತಿ ತನ್ನ ಬಾಸ್ ಹತ್ತಿರ ಹೋಗಿ ಸಂಬಳ ಹೆಚ್ಚಳ ಕೇಳಿದ. ಅದಕ್ಕೆ ಅವನು ನೀಡಿದ ಕಾರಣ ಹೀಗಿತ್ತು. ವ್ಯಕ್ತಿ: ಸಾರ್, ನನ್ನ ಹಿಂದೆ 3 ದೊಡ್ಡ ಕಂಪನಿಗಳು ಬಿದ್ದಿವೆ, ಹಾಗಾಗಿ ಸಂಬಳ ಜಾಸ್ತಿ ಮಾಡಿ. ಬಾಸ್: ಯಾವಾವ ಕಂಪನಿಗಳು ಅವು? ವ್ಯಕ್ತಿ: ಗ್ಯಾಸ್ ಕಂಪನಿ, ವಾಟರ್ ಕಂಪನಿ ಮತ್ತು ಎಲೆಕ್ಟ್ರಿಸಿಟಿ ಕಂಪನಿ. 3ಕ್ಕೂ ಬಿಲ್ ಬಾಕಿ ಇದೆ ಸಾರ್.